ಇಷ್ಟೆಲ್ಲ ಸಾಹಸ ಪಡ್ಕೊಂಡು ಬಂದಿರೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಹಂಪಿಯ ಕೋಟಿಲಿಂಗೇಶ್ವರ ಸ್ಥಾನದಲ್ಲಿ ನಾನಿದ್ದೀನಿ. ಎಣಿಸ್ಕೊಂಡು ಹೋದರೆ ಕೋಟಿ ಇಲ್ಲ, ಇಲ್ಲಿ 1008 ಇದೆ. ಯಾಕೆ ಮತ್ತು ಯಾವಾಗ ಮಾಡಿದ್ದು ಅನ್ನೋದನ್ನು ಶ್ರವಣ್ ಅವರೇ ಹೇಳ್ತಾರೆ. ಏನು ಶ್ರವಣ್ ಅವರೇ, ಇದು ಅದ್ಭುತ ಜಾಗಕ್ಕೆ ನಮ್ಮನ್ನು ಕರ್ಕೊಂಡ್ಬಂದಿದ್ದೀರಾ. ಮೇಡಮ್ ಇದಕ್ಕೆ 2-3 ಕತೆ ಇದೆ ಮೇಡಮ್. ಓಕೆ. ಅಂದರೆ ಇದಕ್ಕೆ ಕೋಟಿಲಿಂಗ ಅಂತೇಳಿ ಯಾವ ಥರ ಹೆಸರು ಇರೋದು ಅಂದರೆ, ಕೋಟಿ ಅಂದರೆ 1 ಕರೋಡ್ ಅಂತ. ಹೌದು. ಅದರಲ್ಲಿ ಮೀನಿಂಗ್ಸ್ ಆಗುತ್ತೆ. ಬಟ್ ಇದರಲ್ಲಿ 1 ಕರೋಡ್ ಇಲ್ಲ, ಇದರಲ್ಲಿ 1108 ಶಿವಲಿಂಗ ಇದೆ ಮೇಡಮ್. ಅದರಲ್ಲಿ 1000 ಇದೆ, ಇದರಲ್ಲಿ 108 ಇದೆ. 108 ಎರಡು ಮಿಕ್ಸ್ ಮಾಡಿ 1108 ಶಿವಲಿಂಗಗಳಿವೆ. ಬಟ್ ನೀವು ನೋಡಿದ್ರೆ ಇವೆಲ್ಲ ಪಿಂಡದಾನ ಅಂತಾರೆ. ಅಂದರೆ ನಾವು ಯಾರಾದರೂ ತಿರ್ಕೊಂಡ್ಮೇಲೆ ನದಿಯಲ್ಲಿ ಪಿಂಡ ಬಿಡ್ತಲ್ವ, ಅದೇ ಥರ ನಿಮಗೆ ಸರೌಂಡಿಂಗ್ ಎಲ್ಲ ನೋಡ್ತಿರೋದಲ್ವ, ಇವೆಲ್ಲ ಪಿಂಡ ಮೇಡಮ್. ಮಿಡ್ಲಲ್ಲಿ ಲಿಂಗನ ಕೆತ್ತಿರ್ತಾರೆ. ಅಂದರೆ ಇನ್ನೊಂದು ಕತೆ ಏನಾಗುತ್ತೆ ಅಂದರೆ, ಈ ತ್ರೇತಾಯುಗದಲ್ಲಿ ರಾಮಾಯಣ ಕಾಲದಲ್ಲೆಲ್ಲ ಕಿಷ್ಕಿಂದಲ್ವ ವಾನರಗಳ ಸಾಮ್ರಾಜ್ಯ ಇರುತ್ತೆ. ಆ ವಾನರಗಳು ಬಂದ್ಬಿಟ್ಟು ಇಲ್ಲಿ ಶಿವನಿಗೆ ಪಿಂಡ ದಾನ ಮಾಡಿರ್ತಾವಂತಾರೆ. ಆ ಥರ ಕತೆಗಳು ಇದರಲ್ಲಿ. ಬಟ್ ಅವ್ರು ಹೇಳೋ ಥರ ಕತೆ ನೋಡಿದರೆ ಇವೆಲ್ಲ ಬಂದ್ಬಿಟ್ಟು ಅವು ಪಿಂಡ ದಾನ ಮಾಡಿರ್ತಾರಂತ.